Hi friends, welcome to our channel. It's me Anita Lakshmi Acharya. Today we are discussing about current affairs MCQs analysis 2024. This is our part 3 session. 2024ರ ಪ್ರಚಲಿತ ಘಟನೆಗೆ ಸಂಬಂಧಿಸಿದ MCQs ಗಳನ್ನು ನಾವು ಇವತ್ತು ಅನಲೈಸಿಸ್ ಮಾಡೋಣ. ಫಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ What is Kutch Azraqa known for and recently earned a geographical indication tag? ಕಚ್ ಅಜ್ರಾಕ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇತ್ತೀಚೆಗೆ ಇದು ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನ ಇದು ಗಳಿಸಿದೆ. ಯಾವ ಕ್ಷೇತ್ರದಲ್ಲಿ? ಆಪ್ಷನ್ ಬಂದ್ಬಿಟ್ಟು ಹ್ಯಾಂಡ್ಲೂಮ್ ಸ್ಯಾರೀಸ್, ಪಾಟ್ರಿ ಆರ್ಟ್, ಟ್ರೆಡಿಷನಲ್ ಟೆಕ್ಸ್ಟೈಲ್, ಮೆಟಲ್ ಸ್ಕಲ್ಪ್ಚರ್. ಈ 4 ಭಾಗದಲ್ಲಿ ಕಚ್ ಅಜ್ರಾಕ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ. ಸೊಲ್ಯೂಷನ್ ಬಂದ್ಬಿಟ್ಟು ಆಪ್ಷನ್ ಸಿ, ದಟ್ ಈಸ್ ಟೆಕ್ಸ್ಟೈಲ್, traditional textile craft. Kutch Azraqa is a traditional textile craft renowned for its intricate design and rich cultural heritage. Recently, it received the prestigious geographical indication certificate. Now, Kutch ಅಂತ ಹೆಸರು ಕೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ದಟ್ ಈಸ್ ಗುಜರಾತ್. ಸೊ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಕಚ್ ಅಜ್ರಾಕ ಅನ್ನೋದು ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳಿಗೆ ಸಂಬಂಧಿಸಿದ ಒಂದು ಕಲೆ ಕಚ್ ಅಜ್ರಾಕ ಆಗಿದೆ. ಯಾವುದಕ್ಕೆ ಸಂಬಂಧಿಸಿದೆ? ಅದು ಜವಳಿ ಕರಕುಶಲ ಕಲೆ ಈ ಕಚ್ ಅಜ್ರಾಕ ಆಗಿದೆ. ದಟ್ ಈಸ್ ಟ್ರೆಡಿಷನಲ್ ಟೆಕ್ಸ್ಟೈಲ್ ಕ್ರಾಫ್ಟ್ ಆಗಿದೆ. ಏನಿದ್ರು ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಅಜ್ರಾಕ ಅನ್ನೋದು ಇದೊಂದು ಹತ್ತಿ ಬಟ್ಟೆಯ ಮೇಲೆ ಈ ಒಂದು ಪ್ರಿಂಟ್ ಹಾಕ್ತಾರೆ, ಆ ಕಲರಿಂದ ಪ್ರಿಂಟ್ ಹಾಕುವಂಥ ಒಂದು ಕಲೆ ಈ ಅಜ್ರಾಕ, ಕಚ್ ಅಜ್ರಾಕ ಆಗಿದೆ. ಇದು ಸುಮಾರು 400 years ಬ್ಯಾಕ್, 400 ವರ್ಷಗಳ ಹಿಂದೆ ಇದನ್ನ ಸಿಂಧ್ ಮುಸ್ಲಿಮರು ಈ ನಮ್ಮ ಗುಜರಾತ್ಗೆ ಇದನ್ನ ಪರಿಚಯಿಸಿದ್ರು ಅಂತ ಒಂದು ನಾವು ವಿಚಾರವನ್ನ ತಿಳಿಯಬಹುದು. ಜೊತೆಗೆ ಪ್ರಸ್ತುತವಾಗಿ ಇದನ್ನ ಅಲ್ಲಿನ ಅಲೆಮಾರಿ ಜನಾಂಗದವರು, ಅಲ್ಲಿನ ಕೃಷಿ ಸಮುದಾಯದವರು ಈ ಕಚ್ ಅಜ್ರಾಕ ಪ್ರಿಂಟ್ ಮಾಡಿದ ಒಂದು ಬಟ್ಟೆಗಳನ್ನು, ಮುಖ್ಯವಾಗಿ ಹತ್ತಿ ಬಟ್ಟೆಯ ಮೇಲೆ ಮಾಡಿದಂಥ ಒಂದು ಡಿಸೈನ್ಗಳನ್ನು ಅವರು ಪೇಟಗಳಾಗಿ ಅಥವಾ ಲುಂಗಿಗಳಾಗಿ ಅಥವಾ ಸ್ಟಾಲ್ಗಳಾಗಿ ಇದನ್ನು ಪ್ರಸ್ತುತವಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ಕಚ್ ಅಜ್ರಾಕ ಬಂದ್ಬಿಟ್ಟು ಗುಜರಾತಿಗೆ ಸಂಬಂಧಿಸಿದ ಒಂದು ಸಾಂಪ್ರದಾಯಿಕ ಜವಳಿ ಕರಕುಶಲ ಒಂದು ಕಲೆ ಆಗಿದ್ದು, ಇದು ಜಾಗತಿಕ ಮನ್ನಣೆಯನ್ನು ಕೂಡ ಪ್ರಸ್ತುತವಾಗಿ ಪಡೆದಿದೆ. ಇದರಿಂದ ಈ ಒಂದು ಜವಳಿ ಪರಂಪರೆಯನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅದನ್ನು ಉತ್ತೇಜಿಸಿ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ನಮ್ಮ ಗುಜರಾತ್ ರಾಜ್ಯವು ಮಾಡ್ತಾ ಇದೆ ಅನ್ನೋದನ್ನು ನಾವು ಈ ಪ್ರಶ್ನೆ ಮೂಲಕ ತಿಳಿಯಬಹುದಾಗಿದೆ. ಸೊ ಕಚ್ ಅಜ್ರಾಕ ಇಸ್ ರಿಲೇಟ್ ಟು ಟ್ರೆಡಿಷನಲ್ ಟೆಕ್ಸ್ಟೈಲ್ ಕ್ರಾಫ್ಟ್ ಆಗಿದೆ. ಸೆಕೆಂಡ್ ಕ್ವಶನ್ ನೋಡೋದಾದ್ರೆ, Where was Tavi festival held for 4 days from March 1st, 2024? ಮಾರ್ಚ್ 1, 2024ರಿಂದ 4 ದಿನಗಳ ಕಾಲ ತಾವಿ ಹಬ್ಬವನ್ನು ಎಲ್ಲಿ ಮಾಡಲಾಯಿತು ಅಥವಾ ಎಲ್ಲಿ ನಡೆಸಲಾಯಿತು ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ ಬಂದ್ಬಿಟ್ಟು ಶ್ರೀನಗರ್, ಲಡಾಖ್, ಜಮ್ಮು ಅಂಡ್ ಪಹಲ್ಗಾಮಲ್ಲಿ ಆಪ್ಷನ್ಗಳು ಇದೆ. ತಾವಿ ಫೆಸ್ಟಿವಲ್, ಹಾಗಾದ್ರೆ ಸೊಲ್ಯೂಷನ್ ಅನ್ನು ನೋಡೋದಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ದಟ್ ಈಸ್ ಜಮ್ಮುವಿನಲ್ಲಿ ನಾವು ತಾವಿ ಫೆಸ್ಟಿವಲ್ ಅನ್ನು ನಾವು ನೋಡಬಹುದು. ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ಸುಮಾರು ಅಪ್ಡೇಟೆಡ್ಗಳು ಸುಮಾರಿದೆ. ಹಾಗಾಗಿ ಅಲ್ಲಿಗೆ ಸಂಬಂಧಿಸಿದ ಒಂದು ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ಎಲ್ಲರೂ ಸ್ವಲ್ಪ ಡೆಪ್ತಾಗಿ ಓದ್ಕೊಳ್ಳೋದು ಬೆಸ್ಟು ಅನ್ನೋದು ಒಂದು ನನ್ನ ಕೀ ಸಜೆಷನ್. ಸೊ ತಾವಿ ಫೆಸ್ಟಿವಲ್ ಹೆಲ್ಡ್ ಫಾರ್ 4 days, 4 ದಿನಗಳ ಹಬ್ಬ. starting March 1st, 2024 in Jammu, organized by Jammu and Kashmir Rural Livelihood Mission. ಜಮ್ಮು ಕಾಶ್ಮೀರದಲ್ಲಿ JKRLM, ಜಮ್ಮು ಕಾಶ್ಮೀರದ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಆಯೋಜಿಸಿರುವಂತಹ ಒಂದು ಹಬ್ಬ ಈ ತಾವಿ ಫೆಸ್ಟಿವಲ್ ಆಗಿದೆ. ಅದು 4 ದಿನಗಳ 4 ಡೇಸ್ನ ಹಬ್ಬವಾಗಿದ್ದು ಮಾರ್ಚ್ 1st ಇಂದ ಪ್ರಾರಂಭ ಆಗ್ತದೆ. ದಿಸ್ ಫೆಸ್ಟಿವಲ್ ಪ್ರೊವೈಡ್ ಎ ಪ್ಲಾಟ್ಫಾರ್ಮ್ ಫಾರ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್
ಇದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವುದಲ್ಲದೆ ಟು ಶೋಕೇಸ್ ದೇರ್ ಸ್ಕಿಲ್ಸ್ ಅಂಡ್ ಫಾಸ್ಟರಿಂಗ್ ಎಕನಾಮಿಕ್ ಎಂಪವರ್ಮೆಂಟ್ ಅಂಡ್ ಸೆಲೆಬ್ರೇಟಿಂಗ್ ಡೈವರ್ಸ್ ಹೆರಿಟೇಜ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಅಲ್ಲಿ ಅವರಿಗೆ ವೇದಿಕೆ ಕಲ್ಪಿಸಿಕೊಡೋದಲ್ಲದೆ ಅವರು ತಮ್ಮ ಕೌಶಲ್ಯವನ್ನು ಪ್ರದರ್ಶನೆ ಮಾಡಲು ಮತ್ತು ಆರ್ಥಿಕವಾಗಿ ಸಬಲೀಕರಣವನ್ನು ಉತ್ತೇಜಿಸುವ ಸಲುವಾಗಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಒಂದು ಪರಂಪರೆಯನ್ನು ಆಚರಿಸಲು ಮತ್ತು ಅದನ್ನು ಉತ್ತೇಜಿಸಲು ಈ 4 days ಫೆಸ್ಟಿವಲನ್ನು ಜಮ್ಮು ಕಾಶ್ಮೀರ ಮಾಡ್ತಾ ಇದೆ. ದಟ್ ಈಸ್ ಕಾಲ್ಡ್ ತಾವಿ ಫೆಸ್ಟಿವಲ್ ಆಗಿದೆ. ಸೊ ಹೀಗೆ ಅಲ್ಲಿನ ಶ್ರೀಮಂತ ಒಂದು ಪರಂಪರೆಯನ್ನು ಬಿಂಬಿಸುವ ಸಲುವಾಗಿ ಜಮ್ಮು ಕಾಶ್ಮೀರದ ಗ್ರಾಮೀಣ ಜೀವನೋಪಾಯ ಮಿಷನ್ ಒಂದು ಶ್ರಮವನ್ನು ವಹಿಸ್ತಾ ಇದೆ ಅನ್ನೋದು ಈ ಪ್ರಶ್ನೆಯ ಮೂಲಕ ನಾವು ನೋಡಬಹುದಾಗಿದೆ. ಸೊ ತಾವಿ ಫೆಸ್ಟಿವಲ್ ಇಸ್ ಬಿಲಾಂಗ್ಸ್ ಟು ಜಮ್ಮು ಅಂಡ್ ಕಾಶ್ಮೀರ್. ದಟ್ ಈಸ್ 4 days ಫೆಸ್ಟಿವಲ್ ಸ್ಟಾರ್ಟೆಡ್ ಫ್ರಮ್ March 1st 2024 ಅಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ದಿಸ್ ಇಸ್ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಇನ್ ವಿಚ್ ಸ್ಟೇಟ್ ಈಸ್ ದ ಸಮ್ಮಕ್ಕ ಸಾರಕ್ಕ ಮೆಡರಾಮ್ ಜಾತ್ರಾ ಹೆಲ್ಡ್? ಸಮ್ಮಕ್ಕ ಸಾರಕ್ಕ ಮೆಡರಾಮ್ ಜಾತ್ರಾ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅನ್ನೋದು ಪ್ರಶ್ನೆ. ಆಪ್ಷನ್ ತೆಲಂಗಾಣ, ಆಂಧ್ರ ಪ್ರದೇಶ್, ಒಡಿಶಾ, ಛತ್ತೀಸ್ಗಢ. ಇದು ಆಪ್ಷನ್ಗಳು. ಸೊ ಸಮ್ಮಕ್ಕ ಸಾರಕ್ಕ ಇದಕ್ಕೆ ಸಂಬಂಧಿಸಿದ ಒಂದು ವಿಡಿಯೋವನ್ನು ನಾನು ಸಪ್ರೇಟ್ ಮಾಡಿ ಬಿಟ್ಟಿದ್ದೀನಿ. ದಟ್ ಈಸ್ ಏಷ್ಯಾಸ್ ಬಿಗ್ಗೆಸ್ಟ್ ಟ್ರೈಬಲ್ ಫೆಸ್ಟಿವಲ್ ಅಂತ ಹೇಳಿ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿ ಬಿಟ್ಟಿದ್ದೀನಿ. ಸಾಧ್ಯ ಆದರೆ ಅದನ್ನು ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಸಮ್ಮಕ್ಕ ಸಾರಕ್ಕ ಜಾತ್ರಾ ಇದೊಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಜಾತ್ರೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಆಪ್ಷನ್ ಬಂದ್ಬಿಟ್ಟು ಎ, ದಟ್ ಈಸ್ ತೆಲಂಗಾಣ. ತೆಲಂಗಾಣದಲ್ಲಿ ಮಾಡುವಂತಹ ಅಥವಾ ಸೆಲೆಬ್ರೇಟ್ ಮಾಡುವಂತಹ ಹಬ್ಬ ಸಮ್ಮಕ್ಕ ಸಾರಕ್ಕ ಜಾತ್ರೆ ಆಗಿದೆ. ಸೊ ಸಮ್ಮಕ್ಕ ಸಾರಕ್ಕ ಮೆಡರಾಮ್ ಜಾತ್ರೆ ದ ಲಾರ್ಜೆಸ್ಟ್ ಟ್ರೈಬಲ್ ಫೆಸ್ಟಿವಲ್ ಈಸ್ ಹೆಲ್ಡ್ ಬೈ ಆನ್ಯುಯಲಿ ಇನ್ ತೆಲಂಗಾಣ. ತೆಲಂಗಾಣದಲ್ಲಿ 2 ವರ್ಷಕ್ಕೊಮ್ಮೆ ಆಚರಿಸುವಂತಹ ಜಾತ್ರೆ ಸಮ್ಮಕ್ಕ ಸಾರಕ್ಕ ಜಾತ್ರೆ ಆಗಿದೆ. ಇನ್ ಇಂಡಿಯಾದಲ್ಲಿ ಇಟ್ ಅಟ್ರಾಕ್ಟ್ ಅಪ್ರಾಕ್ಸಿಮೇಟ್ಲಿ 10 millions ಆಫ್ ದ ಪೀಪಲ್. 10 ಮಿಲಿಯನ್ಗಿನ ಹೆಚ್ಚು ಜನರು ಈ ಹಬ್ಬಕ್ಕೆ ಆಕರ್ಷಿತ ಆಗ್ತಾ ಇದ್ದಾರೆ ಅಥವಾ ಸೇರ್ತಾ ಇದ್ದಾರೆ ಅನ್ನೋದು ಇದರಿಂದ ನಾವು ನೋಡ್ತಾ ಇದ್ವಿ. ದ ಪೀಪಲ್ ಓವರ್ 4 days 4 ದಿನಗಳ ಹಬ್ಬ. ದಿ ಫೆಸ್ಟಿವಲ್ ವೆನರೇಟ್ ದ ಗಾಡೆಸ್ Sammaka and Saralamma and commemorating the struggle against injustice rule. ಸಮ್ಮಕ್ಕ ಸರಳಕ್ಕ ಜಾತ್ರೆ ಇದು ಬಂದ್ಬಿಟ್ಟು ಇದನ್ನ ಮೆಡರಾಮ್ ಜಾತ್ರೆ ಅಂತಲೂ ಕೂಡ ಕರೀತಾರೆ. ತೆಲಂಗಾಣದ ಮೆಡರಾಮ್ ಅನ್ನೋ ಒಂದು ಸ್ಥಳ ಅಥವಾ ಅದೊಂದು ಡಿಸ್ಟಿಕ್ ಅಲ್ಲಿ ಆಗುವಂತಹ ಜಾತ್ರೆ ಸಮ್ಮಕ್ಕ ಸರಳಕ್ಕ ಜಾತ್ರೆಯಾಗಿದೆ. ಅಲ್ಲಿ 2 ವರ್ಷಕ್ಕೊಮ್ಮೆ ಆಚರಣೆಯನ್ನ ಈ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ದಟ್ ಈಸ್ ಬಯಾನಿಯಲ್ಲಿ. ಸೊ 4 ದಿನಗಳ ಹಬ್ಬ ಇದಾಗಿದ್ದು ಅತಿ ಹೆಚ್ಚು ಜನರು ಸೇರುವಂತಹ ಜಾಗ ಈ ಸಮ್ಮಕ್ಕ ಸರಳಕ್ಕ ಜಾತ್ರೆ ಆಗಿದೆ. ಹಾಗಾಗಿ ಇದನ್ನ ಸಮ್ಮಕ್ಕ ಸರಳಕ್ಕ ಜಾತ್ರೆ ಅಂತಲೂ ಕೂಡ ಕರೀತಾರೆ, ಮೆಡರಾಮ್ ಜಾತ್ರೆ ಅಂತಲೂ ಕೂಡ ಕರೀತಾರೆ, ಏಷ್ಯಾಸ್ ಬಿಗ್ಗೆಸ್ಟ್ ಟ್ರೈಬಲ್ ಫೆಸ್ಟಿವಲ್ ಅಂತಲೂ ಕೂಡ ಕರೀತಾರೆ. ಸೊ ಇಟ್ ಈಸ್ ಲಾರ್ಜೆಸ್ಟ್ ಟ್ರೈಬಲ್ ಫೆಸ್ಟಿವಲ್ ಅಂತಲೂ ಕೂಡ ಕರೀತಾರೆ. ಸೊ ಯಾತಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ? ಸಮ್ಮಕ್ಕ ಸಾರಕ್ಕ ಅನ್ನೋರು ಇಬ್ರು ತಾಯಿ ಮಗಳು. ಇವರಿಬ್ಬರು ದೇವತೆಗಳ ರೂಪದಲ್ಲಿ ಇವರನ್ನ ಪೂಜನೆಯನ್ನ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ? ಇವರು ಅನ್ಯಾಯದ ಆಡಳಿತಗಾರರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಹಾಗಾಗಿ ಅವರನ್ನ ಸ್ಮರಿಸುವ ಸಲುವಾಗಿ ಈ ಸಮ್ಮಕ್ಕ ಸಾರಕ್ಕ ಜಾತ್ರೆಯನ್ನ ತೆಲಂಗಾಣ ರಾಜ್ಯ ಪ್ರತಿ ವರ್ಷ ಇದನ್ನ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಮಾಡುವಂತಹ ಹಬ್ಬ ಈ ಸಮ್ಮಕ್ಕ ಸಾರಕ್ಕ ಜಾತ್ರೆ ಆಗಿದೆ. ಹಾಗಾಗಿ ಈ ಆನ್ಸರ್ ಬಂದ್ಬಿಟ್ಟು ತೆಲಂಗಾಣ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ Which India state has declared the Gupteshwara forest as its 4th biodiversity heritage site? ಭಾರತದ ಯಾವ ರಾಜ್ಯವು ಗುಪ್ತೇಶ್ವರ ಅರಣ್ಯವನ್ನ 4ನೆಯ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ BHS ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಹೇಳಿ ಇದನ್ನ ಕರೀತಾರೆ.
ಓಕೆ, ಆಪ್ಷನ್ಸ್ ಬಂದ್ಬಿಟ್ಟು ಕೇರಳ, ತಮಿಳ್ನಾಡು, ಕರ್ನಾಟಕ ಅಂಡ್ ಒಡಿಶಾ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ದಟ್ ಈಸ್ ಒಡಿಶಾ ಅಥವಾ ಒಡಿಶಾ ರಾಜ್ಯವು ಇದನ್ನ 4th ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಯಾಕೆ ಮಾಡ್ತು? Pristine Gupteshwara forest located in Odisha's Koraput district has been designated as the 4th biodiversity heritage site ಅಂತೇಳಿ ಡಿಕ್ಲೇರ್ ಅನ್ನ ಮಾಡಿದೆ. ಒಡಿಶಾ ರಾಜ್ಯದ ಕೊರಾಪಟ್ ಜಿಲ್ಲೆಯಲ್ಲಿ ಇದೊಂದು ಪ್ರಾಚೀನ ಗುಪ್ತೇಶ್ವರ ಅರಣ್ಯವನ್ನ, ಅಲ್ಲೊಂದು ಅರಣ್ಯ ಇದೆ, ಅದನ್ನು ಕೂಡ ಗುಪ್ತೇಶ್ವರ ಅರಣ್ಯ, ಆ ಅರಣ್ಯದ ಹೆಸರು ಕೂಡ ಗುಪ್ತೇಶ್ವರ ಅರಣ್ಯ ಅಂತ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಅದರ ಹೆಸರು ಕೂಡ ಗುಪ್ತೇಶ್ವರ ಶಿವ ಟೆಂಪಲ್ ಅಂತ ಹೇಳಿ ಕರೀತಾರೆ. ಇದಕ್ಕೇನು ಪ್ರತೀತಿ ಇದೆ ಅಂದರೆ, ಈ ರಾಮ ಸೀತಾ ಅವರು ಕಾಡಿನಲ್ಲಿ ಇದ್ದಾಗ ಅಥವಾ ಸಂಚರಿಸುವಾಗ ಈ ಜಾಗದಲ್ಲಿಯೂ ಕೂಡ ತಂಗಿದ್ರು ಅನ್ನೋದು ಕೆಲವು ಪುರಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೋಸ್ಕರ ಅದನ್ನು ಗುಪ್ತೇಶ್ವರ ಟೆಂಪಲ್ ಅಂತ ಹೇಳಿ ಕರೀತಾರೆ. ಅದರ ಹೆಸರಿನಿಂದಲೇ ಈ ಗುಪ್ತೇಶ್ವರ ಫಾರೆಸ್ಟ್ ಅಂತ ಹೇಳಿ ಹೆಸರು ಬಂದಿರೋದು. ಇದನ್ನ ಒಡಿಶಾ ರಾಜ್ಯವು 4ನೆಯ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ ಅಂತ ಹೇಳಿ ಪ್ರಸ್ತುತವಾಗಿ ಇದನ್ನ ಘೋಷಣೆಯನ್ನ ಮಾಡಿದೆ. ಅದು ಯಾವುದು? ಒಡಿಶಾ ರಾಜ್ಯವು. ದಿ ಫಾರೆಸ್ಟ್ ಇಸ್ ಕವರಿಂಗ್ ದ 350 hectares is culturally significant and renowned for its diverse flora and fauna. ಅಲ್ಲಿ 350 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶವನ್ನು ಹೊಂದಿದೆ. ಈ ಅರಣ್ಯವು ಸಾಂಸ್ಕೃತಿಕವಾಗಿ ಮಹತ್ವವನ್ನು ಮತ್ತು ಅಲ್ಲಿ ವೈವಿಧ್ಯಮಯವಾದ ಸಸ್ಯ ಪ್ರಾಣಿ ಪ್ರಭೇದಗಳನ್ನು ಕೂಡ ನಾವಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಒಡಿಶಾ ರಾಜ್ಯದ 4ನೆಯ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಥವಾ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ ಯಾವುದು ಅಂದರೆ ಗುಪ್ತೇಶ್ವರ ಫಾರೆಸ್ಟ್ ಅಂತ ಹೇಳಿ ಕೂಡ ನಾವು ನೋಡಬಹುದಾಗಿದೆ. ಸೊ ದ ಆನ್ಸರ್ ಈಸ್ ಒಡಿಶಾ. ಎಸ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ವೇರ್ ಈಸ್ ದ ರೀಜನಲ್ ಸೆಂಟರ್ ಆಫ್ ಸಂಗೀತ ನಾಟಕ ಅಕಾಡೆಮಿ ನೌನ್ ಹ್ಯಾಸ್ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರ ಬೀಯಿಂಗ್ ಎಸ್ಟಾಬ್ಲಿಷ್ಡ್? ಇದು ಪ್ರಶ್ನೆಯಾಗಿದೆ. ಸೊ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕೇಂದ್ರ ಎಂದು ಕರೆಯಲ್ಪಡುವ ಸಂಗೀತ ನಾಟಕ ಅಕಾಡೆಮಿ ಪ್ರಾದೇಶಿಕ ಕೇಂದ್ರವನ್ನ ಎಲ್ಲಿ ಇದನ್ನ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆ. ಹಾಗೂ ಚಾನ್ಸಸ್ ಇರುತ್ತೆ ಈ ತರದ ಪ್ರಶ್ನೆಗಳು. ಆಪ್ಷನ್ ಬಂದ್ಬಿಟ್ಟು ಮುಂಬೈ, ಚೆನ್ನೈ, ಹೈದರಾಬಾದ್ ಆರ್ ಬೆಂಗಳೂರು. ಎಲ್ಲಿ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರವನ್ನ ಪ್ರಸ್ತುತವಾಗಿ ಸ್ಥಾಪನೆಯನ್ನ ಮಾಡಲಾಗಿದೆ? ಆಪ್ಷನ್ ಬಂದ್ಬಿಟ್ಟು ಸಿ, ದಟ್ ಈಸ್ ಅ ಆನ್ಸರ್. The Ministry of Culture is to establishment of regional center of Sangeeta Nataka Academy named Dakshina Bharata Samskrutika Kendra in Hyderabad. ಅಂದರೆ ಸಾಂಸ್ಕೃತಿಕ ಸಚಿವಾಲಯವು ಹೈದರಾಬಾದಲ್ಲಿ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕೇಂದ್ರ ಎಂಬ ಸಂಗೀತ ನಾಟಕ ಅಕಾಡೆಮಿಯನ್ನ ಅಥವಾ ನಾಟಕ ಅಕಾಡೆಮಿಯನ್ನ ಇದು ಪ್ರಾದೇಶಿಕವಾಗಿ ಸ್ಥಾಪನೆಯನ್ನ ಮಾಡ್ತಾ ಇದೆ. This initiative graced by former Vice President of India ವೆಂಕಯ್ಯ ನಾಯ್ಡು. ಇದನ್ನ ಮಾಜಿ ಉಪರಾಷ್ಟ್ರಪತಿಗಳಾದಂಥ ವೆಂಕಯ್ಯ ನಾಯ್ಡು ಅವರು ಈ ಕಾರ್ಯಕ್ರಮವನ್ನು ಅಥವಾ ಈ ಒಂದು ಕಲಾಮಂಟಪವನ್ನು ಉದ್ಘಾಟನೆ ಅಥವಾ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. Its aim to promote and preserve diverse art forms, reinforcing South India cultural richness. ಅಂದ್ರೆ ಈ ಒಂದು ದಕ್ಷಿಣ ಭಾರತದ ಸಂಸ್ಕೃತಿಯನ್ನ, ಇಲ್ಲಿನ ಶ್ರೀಮಂತಿಕೆಯನ್ನ ಹೆಚ್ಚಿಸುವ ಸಲುವಾಗಿ, ಅದನ್ನ ಉತ್ತೇಜಿಸುವ ಸಲುವಾಗಿ ಮತ್ತು ಬಲಪಡಿಸುವ ಸಲುವಾಗಿ ಈ ದಕ್ಷಿಣ ಭಾರತದಲ್ಲಿರುವಂತಹ ವೈವಿಧ್ಯಮಯವಾದಂತಹ ಕಲಾ ಪ್ರಕಾರಗಳನ್ನು ಅಥವಾ ಕಲೆಗಳನ್ನು ರಕ್ಷಿಸುವುದು ಮತ್ತು ಅವುಗಳನ್ನು ಉತ್ತೇಜಿಸುವ ಗುರಿಯನ್ನ ಈ ಸಂಗೀತ ನಾಟಕ ಅಕಾಡೆಮಿ ಅಥವಾ ದಕ್ಷಿಣ ಭಾರತ ಸಂಗೀತ ಕೇಂದ್ರ ಈ ಗುರಿಯನ್ನ ಇಟ್ಕೊಂಡಿದೆ. ಹಾಗಾಗಿ ಇದನ್ನು ಹೈದರಾಬಾದಲ್ಲಿ ಈ ಸಂಗೀತ ನಾಟಕ ಅಕಾಡೆಮಿ ಪ್ರಾದೇಶಿಕ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ದಟ್ ಈಸ್ ಹೈದರಾಬಾದ್ ಅಂತ ಹೇಳಿ ಕೂಡ ನಾವು ನೋಡಬಹುದಾಗಿದೆ. ಸೊ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರ ಬಂದ್ಬಿಟ್ಟು ಹೈದರಾಬಾದಲ್ಲಿ ನಾವು ನೋಡ್ತಾ ಇದ್ವಿ. ಪ್ರಶ್ನೆ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಸೊ ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ. ಸೊ ಇವತ್ತಿನ ಸೆಷನಲ್ಲಿ 5 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಲೈಕ್, ಸೇವ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ ಆಗಿದ್ರೆ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟ್ 4 ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.
ಥ್ಯಾಂಕ್ ಯು.